ಇದು ಏಲಕ್ಕಿ ಗಿಡ. ಅದು ಅಮ್ಮಂಗೆ ಏನು ಗೊತ್ತಿರ್ತದೆ. ಅಪ್ಪ ನಮ್ಮ ಕಾರಣಕ್ಕೆ ಕಾರಣ ಅಪ್ಪ ನಮ್ಮ ನೋಡೇ ಇರಲಿಲ್ಲ ನಾವು. ಒಂದು ಹಣ್ಣು 1 kg ಬರುತ್ತೆ. ಹಲೋ ಗೈಸ್, ನಾನು ನೀವು ಪ್ರೀತಿಯ ಗಣಿ ಮಾತಾಡ್ತಾರೆ. ನಾವು ಎಲ್ಲೂ ಬಂದಿದ್ದೀವಿ ಅಂತ ಅಂದ್ರೆ ಇವತ್ತು ನಮ್ಮ ಜಮೀನ್ ಹತ್ರ ಬಂದಿದ್ವಿ. ನಮ್ಮ ಜಮೀನಲ್ಲಿ ಏನೆಲ್ಲ ಸಿಗುತ್ತೆ, ಏನೇನೆಲ್ಲ ಗಿಡ ಇದೆ, ಮತ್ತು ನಾವೆಲ್ಲ ಜಾಸ್ತಿ ಆಟಗಳು ಆಡಿದ್ದೆ ನಮ್ಮ ಈ ಜಮೀನಲ್ಲಿ. ಬನ್ನಿ ಮತ್ತೆ ನನ್ನ ಜಮೀನು ಹೆಂಗಿದೆ ನಿಮ್ಗೆ ತೋರಿಸ್ತೀನಿ. ಓಕೆ, ಅಪ್ಪಾಜಿ ಬಂದ ಕೇಳಿ ನನ್ನ ಪ್ರಕಾರ ಇದು ಬಟರ್ ಫ್ರೂಟ್ ಗಿಡ ಅನ್ಸ್ಕೊಳ್ತೀನಿ. ಆ ಕೆಳಗಡೆ ಇದೆ ಬಟರ್ ಫ್ರೂಟು. ಇದು ಚಿಕ್ಕ ಗಿಡ ಬಟರ್ ಫ್ರೂಟು, ಕಾಯೇನು ಬಿಟ್ಟರೆ ಚಿಕ್ಕ ಗಿಡ ಇದು. ಅಲ್ಲಿ ಕೆಳಗಡೆ ಕಾಯೆಲ್ಲ ಆಗಿದೆ. ಮತ್ತು ನಮ್ಮ ಮಾವಿನ ತೋಟ ಕೂಡ ಇದೆ ಇಲ್ಲಿ. ಈಗ ಮಾವಿನ ಹಣ್ಣು ಕಾಲ ಅಲ್ಲ, ಮಾವಿನಕಾಯಿ. ಬನ್ನಿ ನೋಡಿ ಇಲ್ಲಿ. ಇದು ಪಾಪ ಇದು ಹೊಲ ಉಳಕ್ಕೆ ಅಂತ ಕರೆಸ್ದಾಗ ಇದಕ್ಕೆ ಟ್ಯಾಕ್ಟ್ರ್ ಗುದ್ಬಿಟ್ಟು ಮರ ಮುರಿದೋಗ್ಬಿಟ್ಟಿದ್ದು. ಮತ್ತು ಅದೇ ಗೆಡ್ಡೆ ಚಿಗುರಿ ಕೊನೆಗೆ ಶ್ರಮದಿಂದ 2 ಕಾಯಿ ಬಿಟ್ಟಿದೆ ನೋಡಿ. ಇಲ್ಲೊಂದು ಕಾಯಿ ಇದೆ, ಬನ್ನಿ ತೋರಿಸಿ ನೋಡಿ. ಇಲ್ಲೇನು ನೋಡ್ತಾ ಇದ್ದಾರೆ ನೀವು, ಇದೆಲ್ಲ ನಮ್ಮದು ಮಾವಿನ ತೋಟ. ನಾವು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗಿದ್ದೇನು ಮಾವಿನ ತೋಟ ಏನಿರಲಿಲ್ಲ. ನಾವು ಕಾಲೇಜಿಗೆ ಹೋಗೋ ಟೈಮಲ್ಲಿ ಅಂದ್ಕೊಳ್ತೀನಿ ಅವಾಗೆಲ್ಲ ಗಿಡ ತಂದು ಹಾಕಿದ್ರು. ಅವಾಗ ಫುಲ್ಲು ಚಿಕ್ಕವರಿದ್ದು. ಈಗ ಫಲ ನೋಡ್ತಿದ್ವಿ ನಾವು ಒಂದು 3 ವರ್ಷದಿಂದ. ಮೊದಲೆಲ್ಲ ಮಾವಿನಕಾಯಿಗೆ ಅಂತ ಅಂದರೆ ಬರೀ ಪಕ್ಕದ ತೋಟದಲ್ಲಿ ಕದ್ದೆ ತಿಂತಿದ್ದು ಯಾವಾಗ್ಲೂ. ಆವಾಗ ಚಿಕ್ಕ ವಯಸ್ಸಿದ್ದು ಮೆಮೊರಿ ನಮ್ಗೆ. ಅವಾಗ ಎಲ್ಲಿ ಹೇಳಿದ್ರು ಬರೀ ಸುಮ್ಮನೆ ಸುತ್ತೋದು, ಎಲ್ಲೆಲ್ಲಿ ಕಾಯಿ ಸಿಗ್ತವೆ ಮತ್ತು ಮಾವಿನಕಾಯಿ ಸಿಗ್ತವೆ ಅಂತ. ಮತ್ತು ಅವರು ಜಗಳ ಮಾಡ್ಕೊಂಡು ಮನೆಯಾಗ ಬರೋದು, ನ್ಯಾಯ ಕೇಳೋಕ್ಕೆ ನಿಮ್ಮ ಮಕ್ಕಳು ಬಂದು ನಮ್ಮ ಮಾವಿನ ತೋಟದಲ್ಲಿ ಮಾವಿನಕಾಯಿ ಕದ್ಬಿಟ್ಟವ್ರೆ ಅಂತ. ಅವಾಗೆಲ್ಲ ಚಿಕ್ಕ ವಯಸ್ಸು ಚೆಂದ ಅನಿಸ್ತಿತ್ತು ಅವಾಗ. ಈಗ ನೋಡಿದ್ರೆ ಮನೆ ತಿಂದರೂ ತಿನ್ನೋಕ್ಕೆ ಬೇಜಾರಾಗುತ್ತೆ. ಅವಾಗೆಲ್ಲ ಕತ್ತಿನ ಮಜಾ ಇಲ್ಲಿ ನಾವು ಮನೆ ಬೆಳೆದು ತಿನ್ನೋದು ಸಿಗಲ್ಲ ಯಾವತ್ತೂ. ಅವಾಗೆಲ್ಲ ಚಿಕ್ಕ ವಯಸ್ಸಿನಲ್ಲಿ ನಾವು ನಮ್ಮ ಫ್ರೆಂಡ್ಸ್ ಶಂಕರ ಅಂತಿದ್ದ, ನಾವೆಲ್ಲ ಅವಾಗ ಬೇರೆ ತೋಟದಲ್ಲಿ ಹಲಸಿನಕಾಯಿ ಕದಿಯೋದು, ಮಾವಿನಕಾಯಿ ಕದಿಯೋದು, ಇವೇ ಕೆಲಸ ನಮ್ಮದು. ಬರೀ ದಿನ ಪೂರ್ತಿ ಜಗಳ. ನೋಡಿಲ್ಲಿ ಇದು ಸಕ್ಕತ್ತಾಗಿರುತ್ತೆ ಮಾವಿನಕಾಯಿ. ಹಣ್ಣಿಗೆ ಚೆನ್ನಾಗಿರಲ್ಲ ಇದು, ಕಾಯಿ ತಿನ್ನೋಕ್ಕೆ ತುಂಬ ಈ ತೋತಾಪುರಿ ಬರ್ತದೆ, ಹಾಟ್ ಟೇಸ್ಟ್ ಬರುತ್ತೆ. ಇದು ಒಂದೇ ಮರ ಇರೋದು. ಇದು ರಸಪೂರಿ, ಯಾರಿಗೂ ಸೇಲ್ ಮಾಡಿಲ್ಲ ನೋಡಿ. ಇವಾಗ ಚೆನ್ನಾಗಿ ಫಲ ಬಿಟ್ಟೈತೆ. ಹೋದ ವರ್ಷ ಇಷ್ಟು ಜಾಸ್ತಿ ಏನು ಫಲ ಇರಲಿಲ್ಲ. ಎಲ್ಲ ಗಿಡನೂ ಫಲ ಬಿಟ್ಟಿದೆ ಆ್ಯಕ್ಚುಲಿ, ಚೆನ್ನಾಗಿದೆ ನೋಡಿ. ಇಲ್ಲಿ ಮಳೆ ಇರೋದ್ರಿಂದ ತುಂಬ ಉದುರೋಗ್ಬಿಟ್ಟಿದೆ, ಗಾಳಿ ಜಾಸ್ತಿ ನೋಡಿ. ಇಲ್ಲಿ ನೀವೇನೆ ಎಲ್ಲ ಫುಲ್ ಎಲ್ಲ ಉದುರೋಗ್ಬಿಟ್ಟಿದೆ, ಮಳೆ ಗಾಳಿ ಜಾಸ್ತಿ ಇರೋದ್ರಿಂದ. ಎಲ್ಲ ಹಣ್ಣಿಗೆ ಬಂದಿದೆ ನೋಡಿ. ಇಲ್ಲಿ ಏನೋ ಗಿಣಿ ಏನೋ ತಿಂದೋಗಿದೆ, ಕೊಚ್ಚೋಗಿದೆ, ರೆಡ್ಡಾಗಿ ಕಾಣಿಸ್ತಿದೆ. ಹಣ್ಣಿಗೆ ಬಂದಿದೆ ಅಲ್ಲಿ, ಒಳ್ಳೆ ಸಕ್ಕತ್ತಾಗಿರುತ್ತೆ. ನಾನು ತಿಂದಿದ್ದೀನಿ ಈ ಗಿಡದಲ್ಲಿ, ಚೆನ್ನಾಗಿರುತ್ತೆ. ನನಗೆ ಬೇರೆ ಕಡೆ ತಗೊಂಡಾಗ ತಿನ್ನೋಕ್ಕೆ ಇಷ್ಟ ಆಗಲ್ಲ. ಬಟ್ ನಮ್ಮ ಮರದೇ ಬೆಳೆದಿರಲ್ವ, ಅದೆಲ್ಲ ತಿನ್ನೋಕ್ಕೆ ಚೆಂದ ಆಗ್ತಿಲ್ಲ. ಇಲ್ಲೆಲ್ಲ ಬಿಟ್ಟಿದೆ. ಇದು ನೋಡಿ, ನೋಡೋಕ್ಕೆ ಚೆಂದ. ಇದನ್ನ ಈ ಕಡೆ ಬಿಸಿಲಿದೆ, ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ಎಷ್ಟು ಚೆಂದ ಇದೆ ನೋಡಿ. ಇಲ್ಲಿ ನಾವು ಚಿಕ್ಕವರಿದ್ದಾಗ ಇಲ್ಲೊಂದು ಮರ ಇತ್ತು ನೋಡಿ, ಇಲ್ಲಿ ಚಿಕ್ಕೈತಲ್ಲ, ಇಲ್ಲಿ ಇಲ್ಲೊಂದು ಹೊಂಗೆ ಮರ ಇತ್ತು. ಅವಾಗ ನಾವು ಮರ್ಕೋತಿ ಆಡೋಕ್ಕೆ ಅಂತ ನಾವು ಇದು ಮಾಡುವ ಸಂಡೇ ಮತ್ತು ಸ್ಯಾಟರ್ಡೆ ಸಂಡೇ ಅಂತ ಬಂದರೆ ದೊಡ್ಡ ಮರ ಇತ್ತು. ಇದು ಕುಯ್ಸಾಕ್ಬಿಟ್ಟಿದ್ದಾರೆ ನೋಡಿ. ಇಲ್ಲಿ ಇತ್ತವಾಗ. ಈಗ ಮತ್ತೆ ಅದೇ ಬುಡದಿಂದ ಮರ ಬೆಳ್ಕೊಂಡೈತೆ. ಇಲ್ಲಿ ಟ್ಯಾಕ್ಟ್ರು ಹೊಲ ಓಡ್ಸೋಕ್ಕೆ ಅಂತ ಕರ್ಸೋರು ಇವರು ಡೀಸೆಲ್ ಖಾಲಿ ಮಾಡ್ಕೊಬಿಟ್ಟು ಈಗ ತಗೊಬಂದ್ರು ಡೀಸೆಲ್ನ. ನಮ್ದು ಜಮೀನ ಹೊಲ ಓಡಿಸ್ಬೇಕು ಅಂದರೆ ಇವ್ರು 3 ತಗೋಣ ಅಂತ ಇವ್ರನ್ನೇ ಕಾಲ್ ಮಾಡೋದು ನಾವು. ನಮ್ಮ ಕಡೆ ಡಿಸ್ಕೌಂಟ್ ಇರುತ್ತೆ, ಏನಾರ ಬೇಕು ಅಂದ್ರೆ ಇವ್ರಿಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಇವ್ರದ್ದು. ಡಿಸ್ಕೌಂಟು ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಈ ಶನಿವಾರ ಭಾನುವಾರ ಬತ್ತು ಅಂತ ಅಂದರೆ ಯಾವಾಗ್ಲೂ ಈಚ್ ಬೆಳೆದ ಕೆಲಸ. ನಮ್ಮ ಅಣ್ಣ, ನಾನು, ಶಂಕರ ಅಂತ ನಮ್ಮ ಫ್ರೆಂಡ್ ಇದ್ದ. ಆ ಕೋರೆಗುಂಡಿ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ಆವಾಗ ನಮ್ಮ ಅಪ್ಪಾಜಿ ಮೊದಲು ಕಲ್ಲು ಓಡಿಸ್ತಾರೆ. ಅವಾಗ ತುಂಬ ದಿನ ಆಗೋಯ್ತು. ಅಲ್ಲಿ ನಿಮಗೆ ತೋರಿಸ್ತೀನಿ, ನಮ್ಮ ಕೋರೆಗುಂಡಿ ಐತೆ. ಇದು ಮಳೆ ಬಂದರೆ ತುಂಬ ತುಂಬ್ಕೊಬಿಡ್ತದೆ. ಅವಾಗ ಚಿಕ್ಕ ವಯಸ್ಸಲ್ಲಿ ಇಲ್ಲಿಗೆ ಈಚೊಡೆಯೋಕ್ಕೆ ಅಂತ ಬರೋವು ನಮ್ಮ ಅಣ್ಣ, ನಾನು, ನಮ್ಮ ಫ್ರೆಂಡ್ಸ್ ಎಲ್ಲ. ನಮ್ಗೆ ಅದೇ ಕೆಲಸ, ಸುಮ್ಮನೆ ಹೋಗಿ ಗುಂಡಿ ಒಳಗೆ ಬೀಳೋದು. ಈಗಿದು ನೀರೆಲ್ಲ ಸೀದೋಗ್ಬಿಟ್ಟಿತ್ತು, ಮಳೆ ಜಾಸ್ತಿ ಹುಯ್ತಲ್ಲ ಈ ಕಡೆ. ಮತ್ತು ನಮ್ಮ ಅಪ್ಪ ಬೋರ್ ನೀರು ತುಂಬಿಸಿ ಫಿಲ್ ಮಾಡಿದ್ದಾರೆ. ಅಲ್ಲೇನು ನೋಡ್ತಾ ಇದ್ದೀರಾ, ಅಲ್ಲಿ ಜಂಪ್ ಮಾಡೋ ಒಳಗೆ ಈಗ ಒಂದು ಮಂಡಿ ಉದಕ್ಕೆ ಬರ್ತದೆ. ಫುಲ್ಲಾಗೇ ತುಂಬ ಇರ್ತದೆ ನೀರಿದು. ಬಟ್ ಮಳೆ ಹುಯ್ತಲ್ವಲ್ಲ, ಅದರಿಂದ ಸ್ವಲ್ಪ ಕಷ್ಟ ಇದೆ. ನೀರೇನು ಅಷ್ಟೇ ಇರಲ್ಲ ಇಲ್ಲಿ. ಮತ್ತು ಮೀನೆಲ್ಲ ಬಿಟ್ಟಿದ್ದು ನಾವು ಅಲ್ಲಿ. ಮೀನು ಕಾಟ್ರು
ಮತ್ತು ಜಿಲೇಬಿ ಮೀನೆಲ್ಲ ಬಿಟ್ಟಿದ್ದು ಅಲ್ಲಿ ಮತ್ತೆ ಕೊಕ್ಕರೆ ತಿನ್ಕೊಂಡೋಗಿದ್ದು ನಮಗೇನು ಮತ್ತೆ ಸಿಗ್ನಿಲ್ಲ ನೋಡಿ. ಇಲ್ಲ ನಮ್ಮ ಅಣ್ಣ ಎಲ್ಲಿಂದ ಒಂದು ಗಿಡ ತಂದಿದ್ದ ಜಮ್ನೇರಳೆ ಅಂತ. ಇದು ಜಮ್ನೇರಳೆ ಒಂದು ಆಯ್ತು ತುಂಬ ದಿನ ನಟ್ಟಿ 5 ವರ್ಷ ಆಗೋಯ್ತು. ಒಂದು ಕಾಯಿನೂ ಬಿಟ್ಟಿಲ್ಲ, ಎಂಥದ್ದು ಬಿಟ್ಟಿಲ್ಲ. ಕೊನೆನೂ ಅಪ್ಪನ ಬೇಜಾರ ಕಡ್ದಾಕೈತೆ ನೋಡಿಲಿ. ಬನ್ನಿ ಮತ್ತು ಮೇಲೆ ಹೋಗೋಣ. ನಮ್ಮ ಅಪ್ಪಾಜಿ ಟ್ಯಾಕ್ಟ್ರಲ್ಲಿ ಹೊಲ ಉಳಿಸ್ತಾ ಕೂತಿದ್ದಾರೆ. ಏನು ಮಾಡ್ತಾರೆ ನೋಡೋಣ ಮೇಲ್ಗಡೆ. ನೋಡಿ ನಾವು ಆಟ ಆಡಿ ಬೆಳೆದಂಥ ಜಾಗ ಫುಲ್ ಇದು. ಇಲ್ಲಿ ತಂಗಿ ಮರ ಇದು ಮೇಲಿನ ಹೊಲ ಬಿಟ್ಟಿಲ್ಲ ಇದು ನೋಡಿ. ಏನು ಹಾಕ್ಸಿದ್ಯಪ್ಪ ಈಗ? ಈಗ ಇದಕ್ಕೆ ಮೆಣಸಿನ ನೋಡೋಣ ಅಂತ ಉಳಿಸ್ತಾ ಇದ್ದೀನಿ. ಹಾಂ, ಗೊಬ್ಬರ ಹಾಕಿ ಎಷ್ಟು ಗಿಡ ಎಷ್ಟು ನೋಡ್ಬೋದು ಗಿಡ ಇದಕ್ಕೆ? ಗೊಬ್ಬರ ಇದಕ್ಕೆ ಒಂದು 2,000 ನೋಡ್ಬೋದು. 2,000 ಅಲ್ಲಿ ಚಿಕ್ಕ ಗಿಡ ತಾನೆ ಇರೋದು, ಹಾಕಿರೋದೇನದು? ಒಂದು ಟ್ಯಾಗಟ್ರು ಗೊಬ್ಬರ ಹಾಕಿ ಅದನ್ನು ಹರಿಗಿ ಈಗ ಉಳಿಸ್ತಾ ಇದ್ದೀನಿ. ಈಗ ಜೊಪ್ಪೆ ಹಾಕಿದ್ದೀನಿ, ಕೆಳಗಡೆ ಹಾಕಿದ್ದಿಲ್ಲ ತಾನೆ ಮೆಣಸಿನ ಸಸಿಯ. ಮತ್ತೆ ಎರಡೆರಡಲ್ಲಿ ಆಗೈತೆ, ದೊಡ್ಡದಾಗೈತೆ ಅಂತ ಹೇಳ್ದಂತ ಕೇಳೋದು ಹೋಗ್ಬಿಡೋ ಅದಕ್ಕೆ ಇಲ್ಲ, ಇನ್ನೊಂದು ವಾರ ಬೇಕು. ಅದಕ್ಕೆ ಉಳಿಸ್ಬಿಟ್ಟು ಗೊಬ್ಬರ ಮಿಕ್ಸ್ ಆಯ್ತದಲ್ಲ, ಅವಾಗ ನಾಟಿ ಮಾಡಬೇಕು ಅರವಡಿಸ್ಕೊಂಡು ದಾನಿನಲ್ಲಿ. ನೋಡಿ ಅಲ್ಲಿ ಕೆಳಗಡೆ ನೋಡ್ರಲ್ಲ ಹೊಲ ಹೊಡ್ಸ್ಬಿಟ್ಟು ಈಗ ನೆಕ್ಸ್ಟ್ ಒಂದು ವೀಕಲ್ಲಿ ಮೆಣಸಿನ ಗಿಡ ಹಾಕ್ತಾರೆ ನಮ್ಮಪ್ಪ ಇಲ್ಲಿಗೆ. ಇದೊಂದು ಪಲ್ಲಾಗ ಬಿಟ್ಟಿಲ್ಲ, ಕಡೆ ಎಲ್ಲ ಪಲ್ಲ ಬಿಟ್ಟೈತೆ. ಬಂದೈತಲ್ಲ ಅದು. ಬನ್ನಿ ನೋಡೋಣ. ಇದೊಂದ್ರಲ್ಲಿ ಬಂದೈತಲ್ಲ. ನೋಡಿ ನಮ್ಮ ಅಪ್ಪನ ನಮ್ಮ ಬೋಗಳ ತಡೆಯೋಕ್ಕಾಗ್ದಾನೆ ಒಂಬಳೆ ಬಂದೈತೆ. ಇದು ಇದೆಲ್ಲ ಇದು. ಹಾಂ, ಇಂಥವು 6 ಗಿಡಗಳಿದ್ದಾವೆ. ಇಂಥವು ಚಂದ್ರಾಳಸ್ ಅಂತ ಇದು. ಚಂದ್ರಾಳ್ಸು ಒಂದು ತಾಳೆ 10 ರೂಪಾಯಿ. ನಾನೇ ಪಾಕೆಟ್ ನೋಡಿ. ದಿನ ಕಾಯಿ ಬಂದ್ರೆ ಚಿಕ್ಕ ಗಿಡ ಇದು. ಬನ್ನಿ, ಇದು ಬಂದು ಚಂದ್ರಾಳ್ಸು ಅಂತ. ಅಪ್ಪ ಕಲರ್ ಚೇಂಜ್ ತಾನೇ ಇದು? ರೆಡ್ ಆರೆಂಜ್ ರೆಡ್ ಇದು ರೆಡ್ ಕಲರ್ ಬರ್ತದೆ. ಚಂದ್ರಾಳ್ಸ ಅಂತ. ಅದು ಬಿಸ್ತಲ್ಲಿ ಕಾಣಿಸ್ತಿಲ್ಲ ಕ್ಲೀನಾಗಿ. ಅದೊಂದು ಗಿಡ ನಟ್ಟಿದ್ದಾರೆ. ಬನ್ನಿ, ಇಲ್ಲಿ ಇಪ್ಪೆ ಗಿಡ ಅಂತ ಹೇಳಿ ಆಯಲ್ ಮಾಡ್ತಾರೆ. ಅದನ್ನ ಇಪ್ಪೆ ಗಿಡ ದೀಪಕ್ಕೆಲ್ಲ ಯೂಸ್ ಮಾಡ್ತಾರೆ. ಇಪ್ಪೆ ಗಿಡ ಅಂತಲ್ಲ ನೋಡಿ, ಇದು ಇಪ್ಪೆ ಗಿಡ ಅಂತ. ಇದು ಇವು ಎಲ್ಲ ನಾನು ಸುಮಾರು 5 ವರ್ಷ ಆಯಿತು. ಅವಾಗೆಲ್ಲ ಪವರ್ ಕಟ್ ಕರೆಂಟು 3 ಟೈಮ್ 2 ಟೈಮ್ ಕೊಡೋರು. ಈ ಥರ ಮಣ್ಣೆಲ್ಲ ಹೊಡಕ್ಕೆ ಇದು ನಾನೇ ಹುಯ್ಕೊಂಡು ನೆಟ್ಟು ತಲೆಗಳು. ಇದು ನಾನೇ ಚಾಯ್ಸ್ ಮಾಡಿ ಮರಗಳು ತಳ್ಗಳನ್ನ ನಾನೇ ಹುಯ್ದು ಹಗಲು ರಾತ್ರಿ ನಾವು ಈಗ ನಡ್ಬೇಕು. ಬಿದ್ದೋಯ್ತು ಕಾಯಿ ಒಂದು ನಾನೇ ಕಿತ್ತಾಯ್ತಿದ್ದೆ ತಲೆ ಬಂದದು. ನಾವು ಚಿಕ್ಕವಳು ಎಷ್ಟೇ ಹೋಗ್ತಿದ್ದ ಅವಾಗ ನಡುವಾಗ ಗಿಡ ನೀದ. ಅವಾಗ ಮಳೆ ಊದಿ ಚೆನ್ನಾಗಿ ಮಳೆ ಊದ್ಬಿಟ್ಟಿತ್ತು. ನಾವು ಚಿಕ್ಕ ವಯಸ್ಸಿದ್ದು ಅವಾಗ ನಟ್ಟರೆ ಗಿಡ ಇದಾಗ್ತದೆ. ಈಗ ನೋಡ್ರಿ ಫಲ ಬಿಡ್ತೈತೆ. ಇದೆಲ್ಲ ಬಂಡೆ ಇತ್ತು, ಅದನ್ನೆಲ್ಲ ನಾವು ಮಟ್ಟ ಮಾಡಿಸಿ ಇದನ್ನೆಲ್ಲ ಕಡಿಸಿ ಕರೆಕ್ಟಾಗಿ ಕಲ್ಲಿತ್ತಾನೆ ಇಲ್ಲಿ ಮುಚ್ಚಾಕ್ಬಿಟ್ಟದು. ಮುಚ್ಚಿ ಹಾಕಿ ಮೊದ್ಲಿಲ್ಲ ಕೋರೆ ಇತ್ತವಾಗ. ಅಂದ್ರೆ ಅಲ್ಲೂ ಇದೇನು ಗಿಡ ಐತಿ? ಇದೇನು ಗಿಡ ಇದೆ? ಇದು ಫುಲ್ಲು ಅಲ್ಲೇ ಎರಡು ಐತಲ್ಲ, ಅಲ್ಲೆರಡು ಇಲ್ಲೊಂದು. ಇದು ಸಿಮರುಬ್ಬ ಅಂತೇಳಿ ಸೀಮೆ ರುಬ್ಬ. ಇದು ಅದೇ ಒಂದು ಕಾಯಿ ಬರುತ್ತೆ, ಅದೆಲ್ಲ ಅವೇನು ಮಾಡ್ತಾರೆ. ಸೀಮೆ ರುಬ್ಬ. ಕೃಷಿ ಆಫೀಸ್ ಕಡೆಯಿಂದ ಇದೇನು ಗಿಡ ಇದು? ಇದೆಲ್ಲ ಬಟರ್ ಫ್ರೂಟ್ ಅಲ್ಲ? ಅದು ಚಿಕ್ಕದೈತಲ್ಲ. ಇದು ಬಟರ್ ಫ್ರೂಟ್ ಅಲ್ಲ, ಇದು ರಾಮಫಲ ಅಂತ. ರಾಮಫಲ ಸೀತಾಫಲ ಅಂತ ಹೇಳ್ತೇವೆ. ದಪ್ಪ ಬರ್ತದಲ್ಲ. ರಾಮಫಲ ಬೇರೆ, ಸೀತಾಫಲ ಬೇರೆ ತಾನೆ, ಬೇರೆ ತಾನೆ. ಅದು ಹೆಸರಿರೋದು ಸೀತಾಫಲ ಇರ್ಬೋದು. ಇದು ರಾಮಫಲ ಅಂತ ದಪ್ಪ ಬರುತ್ತೆ. ಬಾಳೆ ಗಿಡ ಒಣಗೋಗ್ಬಿಟ್ಟೈತೆ. ಹಾಂ, ಈಗೆಲ್ಲ ಫುಲ್ ಜೋಳ ಹಾಕಿದ್ದೆ. ಇಲ್ಲಿಗೆ ಜೋಳ ಹಾಕಿದ್ದಾನೆ ಫುಲ್. ಇದು ಎಮ್ಮೆ ದನಿಗೆ ಅಂದ್ಬಿಟ್ಟು ಹಾಂ ಕಟಾವು ಮಾಡಿ ಅದನ್ನೀಗ ರೋಟ್ ಹೊಡಿಸಿ ಮತ್ತೇನಾದ್ರು ಬೆಳೆ ಮಾಡಬೇಕು. ಇದು ಅರ್ಕಿಲೇಸ್ ಗಿಡ. ಅರ್ಕಿಲಸ್ ಅದು ನಾನು ನೋಡ್ದಾಗ ಇದೊಂಥರ ಸೇಮ್ ಏನಕ್ಕೆ ನೋಡಿದ ಒಂಥರ ಪಾರ್ಕ್ ಇದ್ದಂಗೆ ನೋಡ್ದಾಗಿದ ನೋಡಿ. ಇಲ್ಲಿಂದ ಏನು ನೋಡಿ. ಹಾಂ, ಏನಕ್ಕಿದೆ ಅರ್ಕಿಲಸ್ ಗಿಡಗಳು. ಒಂಥರ ಈ ಪಾರ್ಕಲ್ಲಿ ಇರ್ತಲ್ಲ ಆ ಥರ ಇದೆ. ಇದು ನಿಂಬೆ ಗಿಡ ಐತೆ. ನಿಂಬೆ ಗಿಡ ಒಸಿ ಬಿಡಲ್ ತನಕ. ಇದು ಈಗ ಸೀಸನ್ ಇಲ್ಲ ಅಲ್ವ ಇದ್ರದ್ದು? ಈಗೆಲ್ಲ ಸೀಸನ್ ಯಾವಾಗ ಇದ್ರದ್ದು? ಚೊಟ್ಟ ಐತಾ? ಓ ಕರೆಕ್ಟ್ ಗುರು. ಈಗ ಹೂ ಬಿಟ್ಟು ಚೊಟ್ಟಾಗ್ತಿದೆಯಲ್ಲೇ. ನೋಡಿ ಇಲ್ಲಿ ಹೂ ಬಿಟ್ಟು ಹೂ ಅಪ್ಪರ ಇದೆಲ್ಲ ಇದ್ರಲ್ಲಿ ಎಲ್ಲ ಫುಲ್ ನಿಂಬೆ ಗಿಡ.
ಇಲ್ಲಿ ನೆನಪಿದೀಗ ಇದು ಒಂದು ನೀವೇ ಪಟಾವಿಕೋ ಅಲ್ಲಿ ಮ್ಯಾಗಡೆ ನಡ್ಲಿಕ್ಕೆ ಅದು ಇದು ನಾವು ಒಯ್ದು ಹ್ಞೂ ಸಮಯ ಬರ್ತಿದ್ದೀನಿ ಹ್ಞೂ ಅಲ್ಲಿ ಮ್ಯಾಲ ಉತ್ಸವ ಅದಕ್ಕೆ ನಾಟಿ ಮಾಡಬೇಕು. ಇಲ್ಲಿ ಏನು ನೋಡ್ತಾ ಇದ್ದೀರಾ ಮತ್ತು ಅಲ್ಲಿ ಮೇಲ್ಗಡೆ ಅಲ್ಲಿ ಹೊಲ ಉಳಿಸಿದಾರಲ್ಲ ಟ್ಯಾಕ್ಟ್ರಲ್ಲಿ ಅಲ್ಲಿಗೆ ಮತ್ತೆ ಇದನ್ನ ಹೋಗಿ ತಗೊಂಡು ನಡ್ತಾರೆ ಇಲ್ಲಿ. ಮತ್ತು ಇಲ್ಲೆಲ್ಲ ಸಂಬಾರ ಹಾಕಿದ್ದಾರೆ ಮತ್ತು ಮನೆ ಇವ್ಗೆ ಅಂತ ಶುಂಠಿ ಹಾಕೊಂಡಿದ್ದಾರೆ ನೋಡಿ. ಮಳೆ ಜಾಸ್ತಿ ಹೊಡೆದು ಕೊಂಬೆನೇ ಮುರಿದೋಗ್ಬಿಟ್ಟೈತದು. ಇದು ನಮ್ಮದು ಹಳೆ ಹುಲ್ಗುಡ್ಡೆ. ಇಲ್ಲಿ ನಾವು ಈ ವರ್ಷ ಬೆಳೆದಿರೋದು ಭತ್ತ ಬೆಳೆದಿರೋದು ಹುಲ್ಗುಡ್ಡೆ. ಇದು ಕರ್ಬೇವಿನ ಗಿಡ ಗಿಡ ಇಷ್ಟೆಲ್ಲ ಇದೆ. ಒಂದು ಮರ ಫಲ ಯಾವಾಗಲೂ ಬಂದಿರಲಿಲ್ಲ, ಈ ಹೂ ಬಿಟ್ಟೈತಲ್ಲ ಈ ಸರಿ ಈ ವರ್ಷ ಫಸಲು ಬಂದೈತೆ. ಹೂ ಬಿಟ್ಟೈತಾನೆ ಇದು. ಮೇಲೆಲ್ಲ ಬಿಟ್ಟು ಇದು ನಮ್ದು ಇಲ್ಲೆಲ್ಲ ಬಿಟ್ಟು ಈಗ ಎಲ್ಲ ಹೂ ಬಿಟ್ಟೈತೆ ಫುಲ್. ಈಗೆಲ್ಲ ಹೂ ಕಾಲನೇ ಈಗಿದು. ಹುಣಸೆ ಮರ ಹೂ ಬಿಟ್ಟೈತೆ ಈಗ. ಇಲ್ಲಿ ನಾವೊಂದು ಗುಡ್ಲ ಹಾಕಿದ್ದು ಅದು ಉಂಟೆ ಹೋಯ್ತು. ನಮ್ಗೆ ಇನ್ನೇನು ಕೆಲಸ ಊರಿಗೆ ಬಂದಾಗ ನಮ್ಮ ಅಣ್ಣ ನಾನು ಸೇರ್ಕೊಂಡು ಇದೊಂದು ಗುಡ್ಲ ಹಾಕಿದ್ದು. ಅಲ್ಲಿ ನೀಲಗಿರಿ ಮರ ಕಡ್ದು ಹಾಕ್ಬಿಟ್ಟು ಅದು ಹಾವೆಲ್ಲ ಸೇರ್ಕೊಂಡು ಕೊನೆ ಗೆಜ್ಜೆ ಹಿಡ್ದು ಗುಡಿಸ್ಲೇ ಉಂಟೋಯ್ತದು. ನೋಡಿ ಅಲ್ಲೇ ಕಂಬ ಎಲ್ಲ ಅಲ್ಲೇ ಐತೆ. ಅದೇ ಹುಡುಗರಾಟ ಅಂತ ಹೇಳ್ತಾರಲ್ಲ ಹಂಗೆ ಆಗಿತ್ತದು. ಬಟ್ರೆ ಪುಡ್ ಗಿಡ ಇದು. ಕಾಯಿ ಬಿಟ್ಟೈತಿ ಕಾಯಿ ಬಿಟ್ಟೈತೆ ಅಲ್ಲಿ ಮೇಲೆ ಅಲ್ವಾ. ಎಲ್ಲಿಂದ ತಂದಿದ್ದಪ್ಪ ನೀ ಇದು? ಇದು ಯಾರೋ ಕೊಟ್ಟು ಕಳಿಸಿದ್ರು, ಅವ್ರಿಗೆ ಕೊಡು ಇವ್ರಿಗೆ ಓದಿಸಿ ಕೊಡು ಅಂತ. ಅವರು ಚೆನ್ನಾಗಿರೋ ಇಟ್ಕೊಂಡು ನನಗೆ ಎಂತಂದ್ರೂ ಕೊಟ್ಟು ಕಳಿಸಿದ್ರು. ನಾನು ಅದನ್ನೆಲ್ಲ ಜೋಪಾನ ಮಾಡಿ ಗೊಬ್ಬರ ಹಾಕಿ ಸುಮಾರು ದಿನ ನೀರುವುದು ಅದನ್ನೆಲ್ಲ ನಾನು ದೊಡ್ಡದು ಮಾಡಿದೆ. ಈಗ 2 ಬಂದಲ್ಲ, ಸ್ವಲ್ಪ ಬಂದ. ಇದೊಂದು ಮಾತ್ರ ಒಂದು ಕಳೆದ ವರ್ಷಲು ಬಂದಿತ್ತು, ಈ ವರ್ಷಲು ಬಂದೈತೆ. ಇದು ಬಟ್ರೆ ಪುಡ್ ಗಿಡ. ಗೊನೆ ಅಪ್ಪರ ಫಲ ಬಂದು ಕಸ್ಕೊಂಡ್ಬಿಟ್ಟಿತ್ತು. ಮತ್ತೆ ಇದು ಏಲಕ್ಕಿ ಗಿಡ. ಏಲಕ್ಕಿ ಇದೊಂದು ಅದೊಂದು. ಮತ್ತೆ ಇದು ಅಡಿಕೆ ಸುಮ್ಮನೆ ಜೊಪ್ಪೆ ಹಾಕಿರೋದು ಅದೆಲ್ಲ ಗಿಡ ಬಂತು. ಇದು ಗಿಡ ಈಗ ನೋಡಕ್ಕಿಲ್ಲಿಗೆ ಅದು ಹೂಸೋ ಗಿಡ, ಅದು ಹೂವಿನ ಗಿಡ. ಇಲ್ಲಿಗೆ ನಮ್ಮನೆ ಬಳಕೆಗೆ ಅಂದ್ಬಿಟ್ಟು ಎಲೆಂಬಿ ಗಿಡ ಹಾಕಿದ್ದೀನಿ. ಇವೆಲ್ಲ ನಮಗೂ ನಮ್ಮ ಬಾಲ್ಯದಲ್ಲಿ ನಮ್ಮ ಅಪ್ಪ ಇರ್ಲಿಲ್ಲ, ನಮ್ಮ ಅಣ್ಣ ನಾನು ನಮ್ಮ ಅಮ್ಮ ನಮ್ಮನ್ನ ಕಷ್ಟ ಬಿದ್ದು ಸಾಕಿದ್ರು. ಅವ್ರು ಸಾಕಿದ್ಮೇಲೆ ನಮ್ಗೆ ಆ ಭಂಗ ಈ ಭಂಗ ಯಾವ ಸೈಕಲ್ ಅಂತ ಯಾರೂ ತೋರಿಸ್ತಿಲ್ಲ ನಮಗೆ. ನಮ್ಮ ಸ್ವಂತ ಬುದ್ಧಿಯಿಂದ ಇಷ್ಟನ್ನೆಲ್ಲ ಮಾಡಿ ಈ ಮಟ್ಟಕ್ಕೆ ಮಾಡಿದ್ದೀವಿ. ಇದನ್ನೇನು ಮಾಡಿದ್ದೀವಿ ಇದನ್ನೆಲ್ಲ ನಮ್ಮ ಸ್ವಂತವಾಗಿ ನನ್ನ ಬುದ್ಧಿಯಿಂದಲೇ ಮಾಡಿದ್ದು. ಈ ತೆಂಗಿನ ಗಿಡ ಹಾಕಿದ್ದು, ಮತ್ತೆ ಇದಕ್ಕೆ ಮಣ್ಣು ಹೊಡೆಸಿ ಎಲ್ಲ ಬದ ಹಾಕ್ಸಿ ಇಲ್ಲಿಂದ ಮೇಘಂಟ 70 ಪೈಪ್ ಆಯಿತು. ಅದನ್ನೆಲ್ಲ ನಮ್ಮ ಮಕ್ಕಳು ಸಹಕಾರ ಕೊಟ್ಟರು. ಇನ್ನು ಮಿಕ್ಕಿದ್ದೆಲ್ಲ ನಂದೇ ಸಾಹಸ. ಅದು ಅಮ್ಮಂಗೆ ಏನು ಗೊತ್ತಿರ್ತದೆ. ಅಪ್ಪ ನಮ್ಮ ಕಾಣಕ್ಕೆ ಅಪ್ಪ ನಮ್ಮ ನೋಡೇ ಇರಲಿಲ್ಲ. ನಾವು ಚಿಕ್ಕದ್ರಲ್ಲ ತೀರ್ಕೊಂಡ್ಬಿಟ್ರಂತೆ. ಇದು ಜಮೀನು ಇಷ್ಟ ಐತಪ್ಪ ಅವಾಗಿಂದ? ಯಾವ್ದು ಇದು ಹೈಟ್ ಇಷ್ಟ ಐತಾ? ತಳಗಿತ್ತು. ಸ್ವಲ್ಪ ಮಣ್ಣು ಮಣ್ಣು ಸುಮಾರು ಕಡಿಮೆ ಅಂದ್ರೆ 1.25 ಅಡಿ 1.5 ಅಡಿ ಮಣ್ಣು ಹೊಡ್ಸಿದ್ವಿ. 4 ಅಡಿ ಅದನ್ನೆಲ್ಲ ಮಟ್ಟ ಮಾಡಿಸಿ ತೆಂಗಿನ ಗಿಡ ಹಾಕಿದ್ ನಾನು. ಎಲೆಂಬೆ ಆಪಲ್ ಇಲ್ಲಿ ನೋಡಿ. ಇವಾಗ ಆನ್ಲೈನ್ ತರಿಸಿರೋದು ಇಲ್ಲಿ ಚಿಕ್ಕದು. ಅದು ಶಾಂಪಲ್ಗೆ ಒಂದು 200 ಹಾಕ್ಬೇಕು ಅಂತ ಅನ್ಕೊಂಡ್ವಿ. ಅದನ್ನ ಒಂದ್ಸರಿ ಅದನ್ನ ಕೃಷಿ ಇದಕ್ಕೂ ಹೋಗ್ಬಿಟ್ಟು ನರ್ಸರಿಗೆ ಅದನ್ನ ಅವರಲ್ಲಿ ಒಂದ್ಸರಿ ತರಬೇತಿ ಮಾಡಿ ಅವರಿಂದವ ಅದನ್ನ ಯಾಗ ನೋಡೋದು ಎಷ್ಟು ವರ್ಷ ಫಲ ಬರುತ್ತೆ ಅಂತ ಹೇಳಿ ಈಗ ಶಾಂಪಲ್ಗೆ ಇದು ಒಂದು ತರಿಸಿದ್ದೀನಿ. ತರಿಸಿದ್ದು ಆಪಲ್ ಇಲ್ಲ, ಪಕ್ಕ ಆಪಲ್ ಅದು. ಗಿಡ ಚಿಕ್ಕದು ಅಷ್ಟನ್ನೆಲ್ಲ ಜೋಪಾನ ಮಾಡಿ. ಇಲ್ಲ, ಉತ್ತರ ಕರ್ನಾಟಕ ಈ ಕಡೆ ಭಾಗದಲ್ಲೆಲ್ಲ ಬೆಳಿತಾರೆ. ಬೆಳೆದ್ರೆ ಒಂದು 200 ನರ್ಸರಿಗೆ ಹೋಗಿ ಅಲ್ಲಿ ತರಬೇತಿ ಮಾಡಿ ಯಾವ ತರ ಕೃಷಿ ಬಗ್ಗೆ ಅಂತ ಹೇಳಿ. ಅದು ಮಲೆನಾಡಿಂದ. ಅದು ಎನಿ ಟೈಮ್ ಹೂ ಸ್ಟಾಪ್ ಇಲ್ಲ. ಅದು ಗಿಡ ಎನಿ ಟೈಮ್ ಬಿಡ್ತಾ ಇರ್ತದೆ. ಅದು ಮನತ ಕಸಿ ಮಾಡ್ಬೇಕು ಅಂತ ನಾನು ಇಲ್ಲಿ ತಂದು ಹಾಕಿದೆ. ಇಲ್ಲೇ ಬೆಳಕಂತ ಈಗ ಅದು ಸಾತೋಯ್ತು. ಅಲ್ಲಿ ಬಳ್ಳಿಯಾಗ ಅಲ್ಲಿ ಗಂಟೆ ಹೋಗಿ ಗಿಡ ತೊಗೊಂಡು ಬೆಳಿ ಅಡಿಕೆಗೆ ದಪ್ಪ ಹೋದಿದ್ದೀನಿ. ಇದು ಮಲಗೋಬ ಅಂತ ಇವು 3 ಹೆಸರು. ಮಲಗೋಬ ಅಂತ ಬರುತ್ತೆ, ದಪ್ಪಗಿಷ್ಟಪ್ಪ. ಇದು ರಸ್ಪುರಿ ಕಶ್ಮಾವ್. ಇದೊಂದು. ಮತ್ತೆ ಅಲ್ಲಿ ಆ ಕಡೆ ರೆಡ್ ಕಾಯಿ ಬರುತ್ತೆ. ಇದು ಕಲರ್ ಫುಲ್ ರೆಡ್ ಬರುತ್ತೆ.
ಇದು ರಸ್ಪುರಿ ಅಂತ ಕಸಿ 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 ಹಣ್ಣು ಅಂತ ಅದಕ್ಕೆ ಕಸಿ ಮಾವು ಅಂತ ಗಾಳಿ ಮಳೆಗೆ ಬಿದ್ದೈತೆ ಮತ್ತು ಅದು ಕಸಿ ಮಾವಿನ ಗಿಡ. ಇದು ಯಾವುದೋ ಇದು ಆನತ್ತೋಡ್ ಮಾವು ಏನೋ ಅಂತಾರೆ ಇದನ್ನ. ಒಂದು ಕಾಯಿ 1 kg ಬರುತ್ತೆ. ಅದ್ರ ಹೆಸರು ನನಗೂ ಗೊತ್ತಿಲ್ಲ. ಏನೋ ಅಂತಾರೆ. ಅವ್ನು ಹೇಳ್ದ ಸಾಬ್ರು ಹೇಳ್ದ ಇಲ್ಲೋ ನೋಡಿ ಇಲ್ಲಿ ನೋಡಿ ಕಾಯಿ ಇಲ್ಲಿ ಅವು ಇಲ್ಲಿ ಇಷ್ಟು ಗಾರ ಬರುತ್ತೆ. ಒಂದು ಹಣ್ಣು 1 kg ಬರುತ್ತೆ. ಇದು ಕಸಿನೇ, ಇದೆ ಒಂದು ತಳಿ. ಇದು ಏನಾದ್ರು ಏನೋ ಅಂತಾರೆ. ಇದು ರಸ್ಪುರಿಗೆ ಬರ್ತದೆ. ಇದು ಕಸಿ ಮಾವು. ಇದು ಅದು ಟೇಸ್ಟು, ಕಾಯಿ ಮಾತ್ರ ಹಣ್ಣು ಬರಲ್ಲ ಅದರಲ್ಲಿ. ಇದು ನಮ್ಮ ಜಮೀನೆ. ಇಲ್ಲಿ ಫುಲ್ಲು ಇದಕ್ಕೆಲ್ಲದಕ್ಕೂ ತಡ್ನಿ ಮತ್ತು ಕಡಲೆ ಹಾಕಿದ್ದಾರೆ ನೋಡಿ. ಇಲ್ಲಿ ನಮ್ಮದು ಬೋರ್ ಇದೆ. ಇಲ್ಲಿ ನಮ್ಮ ಜಮೀನಿಗೆ ಮೇಲ್ಗಡೆ ತನಕನೂ ಇಲ್ಲಿಂದ ನೀರು ಹೋಗೋದು. ಇದೊಂದು ಕವಲೆ ಇದೆ ಕೆಳಗಡೆ, ನೀರು ಬರ್ತದೆ ಇಲ್ಲಿ ಕೆಳಗಡೆ. ಇಲ್ಲಿ ಅಡಿಕೆ ಹಾಕಿದ್ದಾರೆ ನೋಡಿ. ಇಲ್ಲೊಂದು ಬೋರ್ ಇದೆ, ಮತ್ತು ಇದಕ್ಕೆ ಮೋಟ್ರು ಬಿಟ್ಟಿಲ್ಲ. ಇನ್ನೊಂದು ಈ ಕಡೆ ಮೇಲ್ಗಡೆ ಒಂದು ಬೋರ್ ಇದೆ, ಅದಕ್ಕೆ ಮೋಟ್ರು ಬಿಟ್ಟಿದ್ದೀವಿ. ಈಗ ಮಳೆ ಅಲ್ಲ ಅಷ್ಟೇ ನಿಂತಾಗ ನೋಡಿ. ಇಲ್ಲಿಂದ ನೀರು ಇಡೀ ನಮ್ಮ ಜಮೀನಿಗೆಲ್ಲ ನೀರು ಹೋಗುತ್ತೆ. ಇಲ್ಲಿ ನಾವು ಚಿಕ್ಕ ವಯಸ್ಸಿದ್ದಾಗ ಬರೀ ಎದ್ದರೆ ಜಮೀನು ಬಿದ್ದರೆ ಜಮೀನು. ಈಗ ಬೆಂಗಳೂರು ಜೀವನ ಅಂತ ಬಂದಾದಮೇಲೆ ಜಮೀನು ಕಡಿಕೊಂಡೆ ಬರೋಕೆ ಇಲ್ಲ, ಹಂಗೆ ಹೊಂಟೋಗ್ಬಿಡ್ತೀವಿ. ಅವಾಗೆಲ್ಲ ಅಲ್ಲೊಂದು ಮರ ಇತ್ತು, ಅಲ್ಲಿ ಹೊಂಗೆ ಮರ. ಬರೀ ಎಲ್ಲರೂ ಶನಿವಾರ ಬಂದ ಬಂತು ಅಂತಂದರೆ ಎಲ್ಲರೂ ಮರ್ಕೋತಿ ಆಟ ಆಡವು. ಮತ್ತು ಇಲ್ಲೊಂದು ಹತ್ತಿ ಮರ ಇತ್ತು, ಹತ್ತಿ ಹಣ್ಣು ತಿನ್ನವು, ಹತ್ತಿ ಹಣ್ಣು.